ಬೆಂಗಳೂರಿನಲ್ಲಿ ಫೆಬ್ರವರಿ 27ರಿಂದ ಮಾರ್ಚ್ 1ರವರೆಗೆ ನಡೆಯಲಿರುವ ಗೇಮ್ಸ್, ಅನಿಮೇಷನ್, ವಿಜುವಲ್ ಎಫೆಕ್ಟ್ ಜಿಎಎಫ್ಎಕ್ಸ್ನ 7ನೇ ಆವೃತ್ತಿ ಸಮಾವೇಶದ ಪೂರ್ವಭಾವಿಯಾಗಿ ಇಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಬೆಂಗಳೂರು ಅನಿಮೇಷನ್ ಇಂಡಸ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷ ಬಿರೇನ್ ಘೋಷ್, ಎಲೆಕ್ಟ್ರಾನಿಕ್ಸ್, ಐಟಿ-ಬಿಟಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಚಿವ ಪ್ರಿಯಾಂಕ್ ಖರ್ಗೆ, ಜಿಎಎಫ್ಎಕ್ಸ್ ವೇದಿಕೆಯಡಿ ಪ್ರತಿಭೆಗಳಿಗೆ ಜಾಗತಿಕ ಅವಕಾಶಗಳನ್ನು ಒದಗಿಸಿಕೊಡಲಾಗುತ್ತಿದೆ. ಮಾನವ ಸೃಜನಶೀಲತೆ ಹಾಗೂ ತಂತ್ರಜ್ಞಾನಗಳ ಬೆಸುಗೆಯಿಂದ ಆಡಿಯೋ ವಿಜುವಲ್ ಮತ್ತು ಗೇಮಿಂಗ್ ವಲಯದಲ್ಲಿ ಮಹತ್ವದ ಬೆಳವಣಿಗೆಯನ್ನು ಸಾಧಿಸಲು ಈ ವೇದಿಕೆ ಪೂರಕವಾಗಿದೆ. ತಂತ್ರಜ್ಞಾನ ನೀತಿಗಳನ್ನು ರೂಪಿಸುವಲ್ಲಿ ಜಿಎಎಫ್ಎಕ್ಸ್ ವೇದಿಕೆ ಸಹಕಾರಿಯಾಗಿದೆ. ಕರ್ನಾಟಕವನ್ನು ಸೃಜನಶೀಲ ತಂತ್ರಜ್ಞಾನದ ಜಾಗತಿಕ ಕೇಂದ್ರವನ್ನಾಗಿಸುವ ಗುರಿಯನ್ನು ಸಾಕಾರಗೊಳಿಸುವಲ್ಲಿ ಜಿಎಎಫ್ಎಕ್ಸ್ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. Has this kind of allocation, and I don't think even the central government has this kind of allocation as of now. I don't know what will happen in the future. So now, even ಈಗ ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಇನ್ನೊಂದು ಹೇಳ್ತಾರೆ, to set up creative labs across the country, 15,000 creative labs. In fact, Karnataka has already set up digital art centers across the districts. There are about 15 ಬಿರೇನ್ ಘೋಷ್, ದೇಶದ ಸೃಜನಶೀಲ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಕಲ್ಪಿಸಲು ಬೆಂಗಳೂರು ಜಿಎಎಫ್ಎಕ್ಸ್ ಪೂರಕವಾಗಿದೆ. ಭವಿಷ್ಯವನ್ನು ರೂಪಿಸುವಲ್ಲಿ ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು. 2025 we had 12 state associations come here for a round table to understand the best practices that we have in Karnataka and Bengaluru, and therefore I think this national movement was born here and we intend to keep leading it from here. This is my first point. ಡಾ ಎನ್ ಮಂಜುಳಾ, ಕೌಶಲ್ಯ, ಮೂಲಸೌಕರ್ಯ, ನವೋದ್ಯಮ, ಜಾಗತಿಕ ಮಾರುಕಟ್ಟೆ ಕುರಿತ ಕರ್ನಾಟಕದ ಬದ್ಧತೆಯನ್ನು ಜಿಎಎಫ್ಎಕ್ಸ್ ಸಮರ್ಥವಾಗಿ ಪ್ರತಿಬಿಂಬಿಸಲಿದೆ. ಈ ಸಮಾವೇಶ ಉದ್ಯಮಗಳ ಮೇಲಿನ ಪ್ರಭಾವ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಪರಿವರ್ತಿಸುತ್ತದೆ ಎಂದರು. Bring in investment and also create centers of excellence and other training institutes.